ಹಾಗೆ ಭರತನಾಟ್ಯ ಕಲೆ ಅಂತಂದ್ರೆ ಯಾವುದೋ ಒಂದು ಶಾಸ್ತ್ರೀಯ ನೃತ್ಯ ಕಲೆ. ಎಲ್ಲರೂ ಮಕ್ಕಳು ಎಲ್ಲರೂ ಒಂದಷ್ಟು ಹಾಡುಗಳನ್ನ ಶಾಸ್ತ್ರೀಯವಾಗಿ ತಕ್ಕಡುವು ನಾಟಡುವು ಅಂತ ಎಲ್ಲ ಕಲಿತಾರೆ. ಒಂದಷ್ಟು ಅಭಿನಯ ಕಲಿತಾರೆ, ಐಟಮ್ಸ್ ಅಂತ ಏನೋ ಕಲಿತಾರೆ. ಅದನ್ನೆಲ್ಲಾನು ಪ್ರದರ್ಶನಗಳು ಮಾಡ್ತಾರೆ. ಇದು ನಾವು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಆದರೆ ಇದಕ್ಕೆ ಒಂದು ಹಿನ್ನೆಲೆ ಇದೆ. ಅದನ್ನು ನಾವು ಸ್ವಲ್ಪ ಅದನ್ನ ಗಮನಿಸ್ಕೋಬೇಕು. ಅದು ಬಹಳ ಒಳ್ಳೆಯದು ಕೂಡ. ಅದು ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾನು ಆ ಮಾತುಗಳನ್ನ ಈ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಈ ಭಾರತೀಯ ಶಾಸ್ತ್ರೀಯ ನೃತ್ಯ ಕಲೆಗಳ ಉಗಮ ಆಗಿದ್ದೇನೆ 2200 ವರ್ಷಗಳ ಹಿಂದೆ ಭರತನ ನಾಟ್ಯ ಶಾಸ್ತ್ರ ಬರೆದ ಸಮಯದಿಂದ. ಅದಕ್ಕೂ ಹಿಂದೆ ಕೂಡ ನಮ್ಮ ದೇಶದಲ್ಲಿ ಶಾಸ್ತ್ರೀಯ ನೃತ್ಯ ಕಲೆ ಇತ್ತು. ಭರತ ಅದನ್ನು ಒಂದು ಸಮಗ್ರವಾದಂತಹ ಒಂದು ಚಿತ್ರಣ ಕೊಟ್ಟು ಒಂದು ದೊಡ್ಡ ಶಾಸ್ತ್ರವನ್ನು ಬರೆದ್ರು. ಅದು ನಾಟ್ಯ ಶಾಸ್ತ್ರ. ಅಂದ್ರೆ ನಾಟ್ಯ ಶಾಸ್ತ್ರ ನಮಗೆ ಸಿಕ್ಕಿದ್ದು, ಅದು ಲಭ್ಯ ಆಗಿದ್ದು, ಅದು ಬರೆದಿದ್ದು 2200 ವರ್ಷಗಳ ಹಿಂದೆ. ಅಷ್ಟು ಪುರಾತನವಾದಂತಹ ಒಂದು ದೊಡ್ಡ ಶಾಸ್ತ್ರ. ಇದರಲ್ಲಿ ಅದ್ಭುತವಾದಂತಹ ವಿಚಾರಗಳನ್ನ ಭರತ ಮುನಿ ಬರೆದ. ಒಂದು ಆಶ್ಚರ್ಯ ನೋಡಿ, ನಾಟ್ಯ ಶಾಸ್ತ್ರವನ್ನು ಬರೆದಿರೋರು ಯಾರೋ ಒಬ್ಬ ಕಲಾವಿದರು, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಒಬ್ಬ ರಾಜರು ಅಲ್ಲ. ಇದನ್ನು ಬರೆದವರು ಒಬ್ಬರು ಮಹರ್ಷಿ. ಅದನ್ನು ನಾವು ಗಮನಿಸಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಮಹಾನ್ ಮಹರ್ಷಿ. ಅವರು ಬ್ರಹ್ಮ, ವಿಷ್ಣು, ಶಿವ ಇವರುಗಳ ಜೊತೆ ನೇರವಾಗಿ ಭೂಲೋಕದಲ್ಲಿದ್ದು ಅವರ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಇರುವಂತಹ ಒಂದು ಮಹರ್ಷಿ ಅವರು. ಹೇಗೆ ವಸಿಷ್ಠರು, ವಿಶ್ವಾಮಿತ್ರರು ಅಂತ ನಾವೆಲ್ಲ ಕೇಳ್ತೀವೋ, ಅದೇ ರೀತಿ ಆಗಿನ ಕಾಲದಲ್ಲಿ ಭರತ ಮುನಿಯ ಮಹಾನ್ ಒಬ್ಬ ಋಷಿ. ಅವರು ಬಹಳ ಹಿಂದೆ ಅವ್ರು ಹೇಳ್ತಾರೆ, ಇದು ಹೇಗೆ ಈ ನಾಟ್ಯಶಾಸ್ತ್ರ ಅನ್ನು ಹುಟ್ಟುಕೊಳ್ತು ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಅದೆಲ್ಲ ಕಡೆಯ ಭಾಗದಲ್ಲಿ ತ್ರೇತಾಯುಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜನಜೀವನದಲ್ಲಿ ಸಾಕಷ್ಟು ಕೋಪ, ತಾಪ, ಅಸೂಯೆ, ದುಃಖ, ದ್ವೇಷಗಳು ಇವೆಲ್ಲಾನು ಹೆಚ್ಚಾಗ್ತಾ ಹೋಗ್ತಾರೆ. ಕೃತಯುಗದಲ್ಲಿ ಎಲ್ಲರೂ ತುಂಬಾ ತಾಳ್ಮೆಯಿಂದ ಸಾತ್ವಿಕರಾಗಿ ಮನುಷ್ಯನಿಗೂ ದೇವರಿಗೂ ವ್ಯತ್ಯಾಸವಿಲ್ಲದೇ ಇರೋ ರೀತಿ ಬದುಕ್ತಾ ಇದ್ರು. ಕೃತಯುಗದಲ್ಲಿ ಕೆಲವರು ರಾಕ್ಷಸರಿದ್ರೂ ಕೂಡ ಜನಸಾಮಾನ್ಯರ ಜೀವನದಲ್ಲಿ ಅತ್ಯಂತ ಶುದ್ಧವಾದಂತಹ ಒಂದು ಜೀವನ ಇತ್ತು. ಪ್ರತಿಯೊಬ್ಬರ ಮನಸ್ಸು ಶುದ್ಧವಾಗಿತ್ತು. ಎಲ್ಲರೂ ಋಷಿಗಳ ಪ್ರಾಣಿ ಇದ್ರು, ಎಲ್ಲರೂ ಸಾತ್ವಿಕರಾಗಿದ್ರು. ಅಷ್ಟು ಅಂತಹ ಒಂದು ಉತ್ತಮವಾದಂತಹ ಒಂದು ಯುಗ ಕೃತಯುಗ. ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಬರ್ತಾ ಬರ್ತಾ ಜನರಲ್ಲಿರುವಂತಹ ದ್ವೇಷಗಳು, ರಾಗ ದ್ವೇಷಗಳು, ಅವ್ರ ಸಮಸ್ಯೆಗಳು ಇದೆಲ್ಲ ಒಬ್ರಿಗೊಬ್ರಿಗೆ ಕಿತ್ತಾಡೋದು, ಜಗಳಗಳಾಡೋದು ಇದೆಲ್ಲ ಶುರುವಾಯಿತು. ಆವಾಗ ದೇವತೆಗಳೆಲ್ಲರನ್ನು ಬ್ರಹ್ಮದೇವನ ಹತ್ರ ಹೋಗಿ, ನಮಗೆ ವೇದಗಳಿವೆ, ವೇದಾಂತ ಇದೆ, ಪುರಾಣಗಳಿವೆ, ಉಪನಿಷತ್ತುಗಳಿವೆ, ಆದರೆ ಸಾಮಾನ್ಯ ಜನರಿಗೆ ಈ ಸಾರವನ್ನು ತಿಳಿಸುವಂತಹ ಯಾವುದಾದರೂ ಒಂದು ಕಲೆ ಬೇಕು ನಮಗೆ ಅಂತ ಕೇಳ್ತಾರೆ. ಏನ್ ಮಾಡೋದು ಅಂತ ಅದನ್ನು ಸೃಷ್ಟಿ ಮಾಡಬೇಕಾಗಿರೋದು ಬ್ರಹ್ಮದೇವರೇ ಎಲ್ಲವೂ ಸೃಷ್ಟಿ ಮಾಡ್ತಾ ಇದ್ದಿದ್ದರಿಂದ ಅವ್ರನ್ನೇ ಹೋಗಿ ಕೇಳಿದ್ರು. ಬ್ರಹ್ಮದೇವರು ಆಗ ನಿಮಗೊಂದು ಉತ್ತಮವಾದಂತಹ ಒಂದು ಆ ರೀತಿಯ ಒಂದು ಕಲೆಯನ್ನು ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ಜ್ಞಾನಕ್ಕೆ ಹೋಗಿ 4 ವೇದಗಳಿಂದ ಒಂದೊಂದು ವಿಶೇಷವಾದ ಅಂಶವನ್ನು ತಗೊಂಡು ಒಂದು ಹೊಸ 5ನೇ ವೇದ, ನಾಟ್ಯ ವೇದವನ್ನು ಸೃಷ್ಟಿ. ಅಂದ್ರೆ 4 ವೇದಗಳು ಎಲ್ಲಾನು ನಿಮ್ಗೆಲ್ಲ ಗೊತ್ತಿದೆ. ಯಜುರ್ವೇದ, ಸಾಮವೇದ, ಅಥರ್ವವೇದ. ಒಂದೊಂದು ವೇದದಿಂದ ಒಂದು ವಿಶೇಷವಾದಂತಹ ಅಂಶವನ್ನ, ಅದರ ಸಾರವನ್ನು ತಗೊಂಡು ಒಂದು ಹೊಸ ಒಂದು ಕಲೆಯನ್ನ ಒಂದು ಸೃಷ್ಟಿ ಮಾಡಿದ್ರು. ಅದೇ ಭಾರತೀಯ ನಾಟ್ಯ ಶಾಸ್ತ್ರದ ಭಾರತೀಯ ನಾಟ್ಯ ಕಲೆ. ಅಲ್ಲಿಂದ ಆರಂಭ ಆಯಿತು. ಇದು ವಿಶೇಷ ಏನಂತಂದ್ರೆ, ಅಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಇದನ್ನು ಸೃಷ್ಟಿ ಮಾಡಿದ ಕಾರಣ ಏನಂತಂದ್ರೆ, ಧರ್ಮಂ ಯಶಸ್ಯ ಮಾಯುಷ್ಯಂ ಹಿತಂ ಬುದ್ಧಿ ವಿವರ್ಧನಂ ಲೋಕೋಪದೇಶ ಜನನಂ ನಾಟ್ಯವೇ ತದ್ ಭವಿಷ್ಯತ್ತು. ಈ ಕಲೆಯ ಮೂಲಕ ಧರ್ಮದ ಆಚರಣೆಗೆ ಸಹಕಾರವಾಗಿದೆ. ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಆಗಿದೆ. ಅಂತಹ ವಿಚಾರಗಳನ್ನ, ಧರ್ಮದ ವಿಚಾರಗಳನ್ನ ನಾವು ಕಲಿಯುತ್ತೇವೆ. ಯಶಸ್ಸು, ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ, ಆರೋಗ್ಯ, ಯಶಸ್ಸು, ಎಲ್ಲ ರೀತಿಯಲ್ಲಿ ಯಶಸ್ಸು ಗಳಿಸೋದಕ್ಕೆ, ಹಿತಂ ಮನಸ್ಸಿಗೆ ಹಿತವಾಗೋಕೆ, ಬುದ್ಧಿ ವಿವರ್ಧನ ನಮ್ಮ ಬುದ್ಧಿ ಜಾಗೃತವಾಗೋದಕ್ಕೆ, ಒಳ್ಳೆಯ ಬುದ್ಧಿ ಬರೋದಕ್ಕೆ, ಲೋಕೋಪದೇಶ ಜನನ
ಎಲ್ಲ ಜನಕ್ಕೆ ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ತತ್ವಗಳನ್ನ, ಜೀವನದ ಮೌಲ್ಯಗಳನ್ನ ಜನರಿಗೆ ತಲುಪಿಸೋದಕ್ಕೆ ಈ ಕಲೆ ಒಂದು ಉತ್ತಮವಾದಂತಹ ಮಾಧ್ಯಮ ಆಗತ್ತೆ ಅಂತ ಬ್ರಹ್ಮದೇವ ಅದನ್ನು ಸೃಷ್ಟಿ ಮಾಡಿದ್ರೆ 2200 ವರ್ಷಗಳ ಹಿಂದೆ ಅದನ್ನು ಸೃಷ್ಟಿ ಮಾಡಿದಾಗ ಉದ್ದೇಶ ಇದರ ಕಲೆಯದು ಧರ್ಮ ಜಾಗೃತಿ, ಲೋಕೋಪದೇಶ ಅಂಡ್ ಬುದ್ಧಿ ವಿವರ್ಧನೆ. ಹೀಗೆ ಇಂಥ ಒಂದು ನಾಟ್ಯ ಕಲೆಯನ್ನು ಸೃಷ್ಟಿ ಮಾಡಿದ್ರು. ಅಂದ್ರೆ ಬಹಳ ಮುಖ್ಯ ಏನಂತಂದ್ರೆ ಭಾರತೀಯ ನಾಟ್ಯ ಕಲೆ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಮನರಂಜನೆ ಇದೆ, ಇದರಲ್ಲಿ ಆನಂದ ಇದೆ. ಇದನ್ನು ನೋಡ್ತಾ ಇದ್ರೆ, ಕಲೆಯನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಆದ್ರೆ ಇದರ ಜೊತೆಗೆ ಸಂಗೀತ, ನೃತ್ಯ, ನಮ್ಮ ಮೂವ್ಮೆಂಟ್ಸ್ ಎಲ್ಲ ತುಂಬ ಆನಂದವನ್ನು ಕೊಡ್ತಾ ಇರುತ್ತೆ. ಆದ್ರೆ ಇದರ ಜೊತೆಗೆ ಬಹಳ ಮುಖ್ಯವಾದದ್ದು ಒಂದು ಏನಂತಂದ್ರೆ ಒಂದು ಧರ್ಮದ ವಿಚಾರಗಳು, ಮೌಲ್ಯಗಳನ್ನ ತಿಳಿಸೋದಕ್ಕೆ ಇದು ಉಪಯೋಗ ಆಗುತ್ತೆ. ಇದು ಆತ್ಮೋನ್ನತಿಗೆ ಹೇಗೆ ನಾವು ಧ್ಯಾನ ಮಾಡ್ತೀವಿ, ಪುರಾಣಗಳನ್ನ ಓದ್ತೀವಿ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮಗಳನ್ನ ಓದ್ತೀವಿ, ಗುರುಗಳ ಹತ್ರ ಬಂದು ಅವರು ಶರಣಾಗಿ ಅವರಿಂದ ನಾವು ಕಲ್ತ್ಕೋತೀವಿ. ಇದೆಲ್ಲರ ಒಂದು ಮಾಧ್ಯಮಗಳ ತರಾನೇ ನಾಟ್ಯ ಕಲೆ ಕೂಡ ಒಂದು ಅಧ್ಯಾತ್ಮ ಸಾಧನವಾಗಿ ಬೆಳಿಬೇಕು. ಇದು ಮನರಂಜನೆಯ ಜೊತೆಗೆ ಒಂದು ಸ್ಪಿರಿಚುವಲ್ ಜರ್ನಿ ಇದೆ ಇದರಲ್ಲಿ ಅನ್ನುವಂಥದ್ದು ಆವಾಗಲಿಂದ ನಡ್ಕೊಂಡ್ ಬಂದಿರೋದು. ಇದೇ ಪಾಶ್ಚಿಮಾತ್ಯ ನೃತ್ಯ ಕಲೆಗಳಿಗೂ ನಮ್ಮ ದೇಶದ ಕಲೆಗಳಿಗೂ ಇರೋ ವ್ಯತ್ಯಾಸ. ನಮ್ಮ ದೇಶದ ಕಲೆಗಳು ಮನರಂಜನೆಯ ಜೊತೆಗೆ ಮನಸ್ಸನ್ನು ಶಾಂತವಾಗಿರಿಸೋದಕ್ಕೆ, ಆತ್ಮ ಸಂಯಮ ಬೆಳೆಸೋದಕ್ಕೆ, ಒಳ್ಳೆಯ ಮೌಲ್ಯಗಳನ್ನು ಕಲಿಯೋದಕ್ಕೆ, ಇದೆಲ್ಲವೂ ಕೂಡ ನಮಗೆ ಬಹಳ ಮುಖ್ಯ ಅಂತ ಈ ಕಲೆ ಶುರುವಾಯಿತು. ಈಗ ನಾವು ಮಾಡ್ತಾ ಇರೋದು ಭರತನಾಟ್ಯ ಅನ್ನೋದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಈ ಪ್ರಾಂತದಲ್ಲಿ ಪ್ರಚಲಿತವಾದಂತಹ ಒಂದು 500 ವರ್ಷಗಳಿಂದ ಪ್ರಚಲಿತವಾಗಿ ಬಂದಂತಹ ಒಂದು ನೃತ್ಯ ಕಲೆ. ಆಂಧ್ರದಲ್ಲಿ ಅದೇ ಭಾರತೀಯ ನಾಟ್ಯ ಕಲೆ ಕೂಚಿಪುಡಿ ಅಂತ ಅದಕ್ಕೊಂದು ರೂಪ ಬಂದಿದೆ. ಒರಿಸ್ಸಾನಲ್ಲಿ ಒಡಿಸ್ಸಿ ಅಂತ ಆಯ್ತು, ಉತ್ತರ ಭಾರತದಲ್ಲಿ ಕಥಕ್ ಆಯ್ತು, ಮಣಿಪುರದಲ್ಲಿ ಮಣಿಪುರಿ ಅಂತ ಆಯ್ತು, ಕಥಕಳಿ ಮತ್ತು ಮೋಹಿನಿಯಾಟ್ಟಂ ಕೇರಳದಲ್ಲಾಯ್ತು. ಅಂದ್ರೆ ಹೀಗೆಲ್ಲ ಈ ನಾಟ್ಯ ಪ್ರಕಾರಗಳೆಲ್ಲವೂ ಕೂಡ ಅದರ ತಾಯಿ ಭಾರತನ ನಾಟ್ಯ ಕಲೆ. ಅಲ್ಲಿಂದ ಹುಟ್ಟಿದಂತಹ ಎಲ್ಲವೂ ಕೂಡ ಆ ಪ್ರಾಂತೀಯ ಸೊಗಡನ್ನ ತಗೊಂಡು ಅದಕ್ಕೆ ಆದಂತಹ ಒಂದು ವಿಶಿಷ್ಟವಾದಂತಹ ಶೈಲಿಗಳಾಗಿ ರೂಪುಗೊಂಡಿದೆ. ಎಲ್ಲದರ ಒಳಗಿನ ಭಾವ ಒಂದೇ, ಎಲ್ಲದರ ಒಳಗಿನ ಭಾವ ಮನರಂಜನೆಯ ಜೊತೆಗೆ ಆತ್ಮೋನ್ನತಿ. ಆದ್ರೆ ಇಲ್ಲಿ ಅದರ ಭಾವ, ಅದರಲ್ಲಿ ಬಳಸುವಂತಹ ಭಾಷೆ, ಕೆಲವು ಅದರ ಅಂಗಚಲನೆ, ವೇಷಭೂಷಣಗಳು ಇವೆಲ್ಲ ಕೂಡ ಆ ಪ್ರಾಂತಕ್ಕೆ ತಕ್ಕ ಹಾಗೆ ಅದು ಬೆಳೀತಾ ಬಂತು. ಇವಾಗ ಭರತನಾಟ್ಯ ಅನ್ನೋ ಕಲೆಯನ್ನ ಇದು ಹೊಸದಾಗಿ ಹೆಸರು ಕೊಟ್ಟಂತ ಇದನ್ನ ರುಕ್ಮಿಣೀದೇವಿ ಅರುಂಡೇಲ್ ಅವರು, ಈ ಕೃಷ್ಣಯ್ಯರವರು ಇವರೆಲ್ಲರೂ ಸೇರಿಕೊಂಡು ಒಂದು 150-200 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇದು ಬಹಳ ಕೀಳು ಮಟ್ಟದ ಕಲೆ ಅಂತ ಅನ್ನಿಸ್ಕೊಳ್ತಾ ಇದ್ದಂತಹ ದೇವದಾಸಿಯರ ಕಲೆ, ದಾಸಿ ಆಟಂ, ಇದು ಬಹಳ ಕೀಳು ಮಟ್ಟದ್ದು ಅನ್ನೋ ಒಂದು ಭಾವನೆ ಬಂದ ಕಾಲದಲ್ಲಿ ಅದಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿ ರುಕ್ಮಿಣೀದೇವಿ ಅರುಂಡೇಲ್ ಅವರು, ಈ ಕೃಷ್ಣಯ್ಯರು ಮತ್ತು ಅನೇಕರು ಈ ಕಲೆಗೆ ಬಹಳ ದೊಡ್ಡ ವ್ಯಾಲ್ಯೂ ಇದೆ, ಇದು ಬಹಳ ಮೌಲ್ಯಗಳಿದೆ, ಈ ಕಲೆನ ಕೆಲವರು ದೇವದಾಸಿಯರನ್ನು ನರ್ತಿಸ್ತಾ ಇದ್ರು ಅಂತ ಇದು ಹಿಂದೆ ಹೋಗಬಾರ್ದು, ಅದಕ್ಕೆ ನಾಶ ಆಗಬಾರ್ದು ಅಂತ ಬಹಳ ದೊಡ್ಡ ಪ್ರಯತ್ನ ಮಾಡಿ ಅದಕ್ಕೆ ಸಾದಿರ್ ನಾಚ್ ಮತ್ತು ಸಾದಿರ್ ನಾಚ್ ಅಂತ ಕರೀತಾ ಇದ್ರು. ಇದೇ ಈ ಭರತನಾಟ್ಯವನ್ನು ಸಾದಿರ್ ನಾಚ್ ಮತ್ತು ದಾಸಿ ಆಟಂ ಅಂತ, ಅಂದ್ರೆ ದಾಸಿಯರ ಕುಣಿತ ಅಂತ ಬಹಳ ಕೀಳು ಅಭಿಪ್ರಾಯ ಇತ್ತು ಒಂದು 100 ವರ್ಷಗಳ ಹಿಂದೆ. ಅದನ್ನ ಚೇಂಜ್ ಮಾಡಿ ಇವರಿಬ್ಬರು ಬಹಳ ದೊಡ್ಡ ಕೆಲಸ ಮಾಡಿದ್ರು. ರುಕ್ಮಿಣೀದೇವಿ ಅರುಂಡೇಲ್ ಅವರು ಸ್ವತಃ ಅದನ್ನು ಕಲಿತರು. ಹಾಗಾಗಿ ಅದಕ್ಕೊಂದು ಹೊಸ ಹೆಸರು ಕೊಟ್ಟು ಭರತನಾಟ್ಯ. ಭರತನಾಟ್ಯ ಅಂತ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ, ಇದು ಕಳೆದ ಒಂದು 300 ವರ್ಷಗಳಿಂದ ಡೆವಲಪ್ ಆಗಿ ಬಂದಿರುವಂತದ್ದು. ಅದಕ್ಕೆ ಹೊಸ ಹೆಸರು ಬಂದಿದೆ. ಮೊದಲು ಅದಕ್ಕೆ ಬೇರೆ ಹೆಸರಿತ್ತು. ಭರತ ಬಂದಂತಹ ನಾಟ್ಯ ಕಲೆಗೂ ಇದಕ್ಕೂ ಸ್ವಲ್ಪ ಅಂತರ ಇದೆ. ಭರತನ ನಾಟ್ಯ ಕಲೆ ಅದು ಒಂದು ದೊಡ್ಡ ಸಿನಿಮಾ ತರ, ಒಂದು ಡಾನ್ಸ್ ಡ್ರಾಮಾ ತರ, ಅದು ಎಲ್ಲವೂ ಒಳಗೊಂಡಿರುವಂತಹ ಒಂದು ಎನ್ಸೈಕ್ಲೋಪೀಡಿಯಾ ಭರತನ ನಾಟ್ಯ ಕಲೆ. ಭರತನಾಟ್ಯ, ಕೂಚಿಪುಡಿ ಇವೆಲ್ಲ ನೃತ್ಯ ಪ್ರಕಾರಗಳು ಅಂತಂದ್ರೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಅಧ್ಯಾಯಗಳ ತರ. ಭರತನ ನಾಟ್ಯ ಶಾಸ್ತ್ರದಲ್ಲಿ ಚಿಕ್ಕ ಅಧ್ಯಾಯ ಇವೆಲ್ಲ ನೃತ್ಯ ಪ್ರಕಾರಗಳು. ಇದು ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ನಿಮ್ಮ ಮಕ್ಕಳು ಎಲ್ಲರೂ ನೃತ್ಯ ಕಲಿತಾ ಇರ್ತಾರೆ. ಆದ್ರೆ ನೃತ್ಯ ಕಲಿತಾ ಇರುವಂತಹ ಒಂದು ಅಭ್ಯಾಸದಲ್ಲಿ ತುಂಬಾ ಮುಖ್ಯ ಏನಂತಂದ್ರೆ, ಒಂದಿನ ಕಲಿತು 2ನೇ ದಿನಕ್ಕೆ ಸ್ಟೇಜ್ ಮೇಲೆ ಬರಕ್ಕಾಗಲ್ಲ. ಈ ಕಲೆಯನ್ನ ಕರಗತ ಮಾಡ್ಕೋಬೇಕು ಅಂತಂದ್ರೆ ಹಲವು ವರ್ಷ, ನಮ್ಮ ಪ್ರಕಾರ
ಒಂದು 7-8 ವರ್ಷ ಸತತವಾದ ಅಭ್ಯಾಸ ಸಾಧನೆ ಮಾಡಿದ್ರೆ ಒಂದು ಒಂದು ಲಕ್ಷಣವಾಗಿ ಒಂದು ಸುಂದರವಾಗಿ ಮಾಡುವಂತಹ ಒಂದು ಹಂತಕ್ಕೆ ಬರಬೇಕು. ಅದರಲ್ಲಿ ನಿಜವಾದ ಪರಿಣಿತಿ ಬರಬೇಕು ಅಂತಂದ್ರೆ ಸಂಪೂರ್ಣವಾಗಿ ಶರಣಾಗತರಾಗಿ ಅದಕ್ಕೆ ಹಗಲು ರಾತ್ರಿ ಅದಕ್ಕೆ ದುಡಿದು ಅದರಲ್ಲಿ ಕಲಿತರೆ ಆವಾಗ ಈ ಕಲೆಯ ನಿಜವಾಗ್ಲೂ ಆ ಕಲೆಯ ಸೌಂದರ್ಯವನ್ನ ನಾವೆಲ್ಲರೂ ನೋಡಿ ಆನಂದಿಸ್ತೀವಿ. ಹಾಗೆ ಮಕ್ಕಳನ್ನು ಪ್ರೋತ್ಸಾಹ ಮಾಡೋದು ಒಳ್ಳೆಯದು. ಜೊತೆಗೆ ಕಲೆ ಇವತ್ತು ಮಾಡಿದ ತಕ್ಷಣ ದಿಢೀರ್ ದೋಸೆ, ದಿಢೀರ್ ಉಪ್ಪಿಟ್ಟು ತರ ಅದು ಬರುವಂತದ್ದಲ್ಲ. ಆದ್ರೆ ಅದಕ್ಕೆಲ್ಲ ಈ ಹಿಟ್ಟು ರುಬ್ಬಿ ಅದಕ್ಕೆಲ್ಲ ತಂದು ಎಲ್ಲ ಸೇರಿಸಿ ಹಾಗೆ ಮಾಡೋ ಹಿಟ್ಟು ಬೇರೆ, ದಿಢೀರ್ ಒಂದು ಮಿಕ್ಸಸ್ ಮಾಡ್ದಂಗೆ ಹಾಗೆ ಮಾಡಿದ್ರೆ ಅದ್ರ ಸೊಗಸು ಇವೆಲ್ಲ ಹಾಕಿ ಅದನ್ನು ಬರೋಕ್ಕಾಗಲ್ಲ. ದೋಸೆ, ಉಪ್ಪಿಟ್ಟು, ಇಡ್ಲಿ ಇತ್ಯಾದಿಗಳು ಮಾಡ್ಬೋದೇನೋ, ಆದ್ರೆ ಕಲೆ ಹಾಗಾಗೋಕ್ಕೆ ಸಾಧ್ಯ ಇಲ್ಲ. ಅದು ಬರಬೇಕು ಅಂತಂದ್ರೆ ನಾವು ಹೇಗೆ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಓದಬೇಕಾದ್ರೆ ಒಂದು 20 ವರ್ಷ 15 ವರ್ಷ ಹೇಗೆ ಓದಬೇಕು, ಭರತನಾಟ್ಯ ಕಲೆಯನ್ನು ಸರಿಯಾಗಿ ಕಲ್ತ್ಕೋಬೇಕು ಅಂತ ಕೂಡ ಎಷ್ಟೋ ವರ್ಷಗಳ ಸಾಧನೆ ಬೇಕಾಗುತ್ತೆ. ಅಂಥ ಒಂದು ಅದ್ಭುತವಾದ ಕಲೆ. ಇದು ಚಿಕ್ಕದಾಗಿ ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲರೂ ಕೂಡ ಈ ಕಲೆಯಲ್ಲಿ ಇವಾಗೆಲ್ಲರೂ ಅದನ್ನು ನೋಡ್ತಾ ಇದ್ದೀರಾ. ಕಲೆ ಭರತನಾಟ್ಯ ಅಂದ್ರೆ ಏನು, ಅದೇನು ಇದೇನು ಅಂತ ನೋಡ್ತಾ ಇದ್ದೀರಾ. ಇದರ ವಿಚಾರ, ಇದರ ಗ್ರೇಟ್ನೆಸ್ ಏನು ಅಂತ ಸ್ವಲ್ಪ ತಿಳ್ಕೋಬೇಕು ಅಂತ. ರಿಯಾಲಿಟಿ ಶೋಸ್ ಅಲ್ಲಿ ನಾವು ನೋಡ್ತೀವಲ್ಲ, ಅದು ನಿಜವಾದ ಭರತನಾಟ್ಯ ಕಲೆ ಅಲ್ಲ. ಅದು ಒಂದು ಗಿಮಿಕ್. ಸಿನಿಮಾ ನಾವು ಇವಾಗ ಚಾನೆಲ್ಸ್ ಅಲ್ಲಿ ನಾವು ನೋಡ್ತೀವಲ್ಲ ರಿಯಾಲಿಟಿ ಶೋಸ್ ಅಲ್ಲಿ, ಅದು ನಿಜವಾದ ಭರತನಾಟ್ಯ ಕಲೆ ಅಲ್ಲ, ಶಾಸ್ತ್ರೀಯ ಕಲೆಗಳಾಗಲ್ಲ. ಅದು ಒಂದು ಜಿಮ್ನಾಸ್ಟಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಎಲ್ಲರನ್ನು ಸೆಳೆಯೋದಕ್ಕೋಸ್ಕರ ಮಾಡುವಂತ ಒಂದು ಚೇಷ್ಟೆ. ನಾವು ಅದನ್ನೆಲ್ಲ ಅಂಥದ್ರಿಂದ ತುಂಬಾ ದೂರ ಇರ್ತೀವಿ. ಅದು ನಿಜವಾದ ಕಲೆ ಆಗಿರೋಲ್ಲ. ಅದಕ್ಕೆ ಒಂದು ಯಾವುದೋ ಒಂದು ಮ್ಯೂಸಿಕ್ ಹಾಕಿ ಒಂದಷ್ಟು ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇರ್ತಾರೆ, ಅದು ಕಲೆ ಆಗೋದಿಲ್ಲ. ಕಲೆ ಅಂತಂದ್ರೆ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ತಾಳ, ಪ್ರತಿಯೊಂದು ಅಂಶ ಅದನ್ನೆಲ್ಲ ಬಹಳ ಡೀಪ್ ಆಗಿ ಹೋಗಿ ಮಾಡುವಂಥದ್ದು. ಸಂಗೀತ ತರಾನೇ ನೃತ್ಯದಲ್ಲಿ ಕೂಡ ಹಾಗೆ. ಇದು ಚಿಕ್ಕದಾಗಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಮೊದಲನೇದಾಗಿ ಒಂದು ನೃತ್ಯಾಂಜಲಿ ಮಾಡ್ತೀನಿ.